ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ನನ್ನ ಮಷಿನ್ ಬಗ್ಗೆ ಪೂರ್ತಿಯಾಗಿ ಮಾಹಿತಿನ ಕೊಡ್ತಾ ಇದ್ದೀನಿ. ಏನೆಲ್ಲ ಫೀಚರ್ಸ್ ಇದೆ, ಹಾಗೆಯೇ ಯಾವ ಮೋಟಾರ್ ಯೂಸ್ ಮಾಡಬೇಕು. ಸೊ ನೀವು ಕೇಳ್ಬೋದು, ಇದೇನು ಜಾಕ್ ಮಿಷಿನಾ, ಇದ್ರೂ ಕೂಡ ಈ ರೀತಿ ಹೇಳ್ತಾ ಇದ್ದೀರಲ್ಲ ಅಂತ ನೀವು ಕೇಳ್ಬೋದು. ಬಟ್ ಏನು ಗೊತ್ತಾ, ಜಾಕ್ ಮಿಷಿನಲ್ಲಿ ಎಷ್ಟು ಸ್ಪೀಡಾಗಿ ಸ್ಟಿಚ್ ಮಾಡ್ಬೋದು, ಮನ್ಸ್ ಮಾಡಿ ಸ್ಟಿಚ್ ಮಾಡ್ತು ಅಂತಂದ್ರೆ ಇದರಲ್ಲೂ ಕೂಡ ಅಷ್ಟೇ ಸ್ಪೀಡಾಗಿ ನಾವು ಸ್ಟಿಚ್ ಮಾಡ್ಬೋದು. ಹಾಗೆಯೇ ಏನೆಲ್ಲ ಫೀಚರ್ಸ್ ಇದೆ, ಹಾಗೆ ಹೊಸದಾಗಿ ತಗೊಳ್ಳೋರು ಯಾವ ಮಿಷಿನ್ ತಗೋಬೇಕು. ನೀವು ಕೇಳ್ಬೋದು, ಹೊಸದಾಗಿ ಸ್ಟಿಚ್ ಮಾಡೋರು ಚಿಕ್ಕ ಮಿಷಿನ್ನ ತಗೋಬೇಕು ಸಾಕು ಅಂತೆಲ್ಲ ಕೇಳ್ಕೋಬೋದು. ಬಟ್ ಏನು ಗೊತ್ತಾ, ಫಸ್ಟ್ ನೀವು ಸ್ಟಿಚಿಂಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂತಂದ್ರೂ ಕೂಡ ಇದೇ ರೀತಿ ದೊಡ್ಡ ಮಿಷಿನ್ನ ತಗೊಂಡ್ಬಿಡಿ. ಏನು ಅದಕ್ಕೂ ಇದಕ್ಕೂ ಒಂದು 3,000 ಡಿಫರೆನ್ಸ್ ಬರುತ್ತೆ ಅಷ್ಟೇನೆ. ಏನಂತಂದ್ರೆ ನಿಮ್ಗೆ ಆಗ್ಲಿಲ್ಲ ಅಂತಂದ್ರೆ ಮೋಟಾರ್ನ ಯೂಸ್ ಮಾಡಬೇಕು ಅಂತ ಏನಿಲ್ಲ. ಇದಕ್ಕೆ ನೋಡಿ ಈ ರೀತಿ ಪೆಡಲ್ ಕೂಡ ಕೊಟ್ಟಿರ್ತಾರೆ, ನೀವು ಕಾಲಲ್ಲೇನೆ ಕೂಡ ಸ್ಟಿಚ್ ಮಾಡ್ಬೋದು. ಮೋಟಾರ್ನ ಯೂಸ್ ಮಾಡಬೇಕು ಅನ್ನೋ ನೆಸೆಸಿಟಿ ಕೂಡ ಇರೋದಿಲ್ಲ. ಬಟ್ ಏನಂತಂದ್ರೆ ನೀವು ಅದನ್ನ ತಗೊಂಡ್ರೆ ಚಿಕ್ಕ ಮಿಷಿನ್ ಏನಾಗುತ್ತೆ ಅಂದ್ರೆ ಪದೇ ಪದೇ ದಾರ ಕಟ್ಟಾಗೋದಾಗಿರ್ಬೋದು, ಅಥವಾ ಹೊಲಿಗೆ ಸರಿಯಾಗಿ ಬರ್ದೇ ಇರ್ಬೋದು, ಅಥವಾ ಹೊಲಿಗೆ ಟೈಟ್ ಆಗಿ ಬರೋದು, ಆ ರೀತಿ ಎಲ್ಲ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ. ಬಟ್ ಈ ಮಿಷಿನ್ ಅಲ್ಲಿ ನಿಮ್ಗೆ ಒಂದು ಬ್ಲೌಸ್ ಸ್ಟಿಚ್ ಮಾಡುವಾಗ ಜಸ್ಟ್ ಒಂದ್ಸಲನೇನೋ ನಿಮ್ಗೆ ದಾರ ಕಟ್ಟಾಗೋದು ಆ ರೀತಿ ಆಗುತ್ತೆ. ಅದು ಮಿಸ್ ಆಗಿ ನಾವೇನಾದ್ರೂ ಜಾಸ್ತಿ ಸ್ಪೀಡ್ ಆಗಿ ಸ್ಟಿಚ್ ಮಾಡಿದ್ರೆ ಮಾತ್ರ, ಇಲ್ಲ ಅಂತಂದ್ರೆ ಅದು ಕೂಡ ನಿಮ್ಗೆ ಆಗೋದಿಲ್ಲ. ಹಂಗಾಗಿ ನಾನು ಬೆಟರ್ ಅಂತಂದ್ರೆ ಈ ಮಿಷಿನ್ ನ ತಗೊಳ್ಳಿ ಅಂತ ಹೇಳ್ತೀನಿ. ಸೊ ಇದರಲ್ಲಿ ಒಂದು ಬೆನಿಫಿಟ್ ಏನ್ ಗೊತ್ತಾ, ನೀವು ಈ ರೀತಿ ಮಿಷಿನ್ ನ ತಗೊಂತು ಅಂತಂದ್ರೆ ನಿಮ್ಗೆ ರಫ್ ಮಾಡೋದಕ್ಕೆ, ಇವಾಗ ನಾರ್ಮಲ್ ಆಗಿ ಚಿಕ್ಕ ಮಿಷಿನ್ ಅಲ್ಲಾದ್ರೆ ಈ ರೀತಿ ಟೆನ್ಷನ್ ಮೇಲಕ್ಕೆ ಎತ್ಕೊಂಡು ನೀವು ಹೊಲ್ಗೆನ ಟೈಟ್ ಮಾಡ್ಕೋಬೇಕು. ಬಟ್ ಇದ್ರಲ್ಲಿ ಏನು ಅಂತಂದ್ರೆ ನಿಮ್ಗೆ ಈ ರೀತಿ ಕೊಟ್ಟಿರೋದ್ರಿಂದ ಇದನ್ನ ಈ ರೀತಿ ಟೈಟ್ ಆಗಿ ಎಳೆದು ಈಗ ಬಿಟ್ರೆ ನಿಮ್ಗೆ ಹೊಲ್ಗೆ ಅನ್ನೋದು ಟೈಟ್ ಆಗುತ್ತೆ, ಹಿಂದೆ ಹೋಗಿ ಮುಂದೆ ಬರುತ್ತೆ ಹೊಲ್ಗೆ. ಸೊ ಈ ರೀತಿ ಕೆಳಗಡೆ ನೋಡಿ, ಇದನ್ನ ಈ ರೀತಿ ಇಟ್ಕೊಂಡು ಕೆಳಗಡೆ ಎಳೆದಾಗ ಅದು ಬಂದು ನಿಮ್ಗೆ ಹಿಂದೆ ಹೋಗುತ್ತೆ. ಸೊ ಹಿಂದೆ ಹೋಗ್ಬಿಟ್ಟು ಹೀಗೆ ಹೊಲ್ಗೆ ಮುಂದೆ ಬಂದಾಗ ಏನಾಗುತ್ತೆ, ಅದು ಲಾಕ್ ಆಗುತ್ತೆ ಹೊಲ್ಗೆ, ಹಾಗೇನೆ ಟೈಟ್ ಆಗಿ ಕೂಡ ಕುತ್ಕೊಳ್ಳುತ್ತೆ. ಸೊ ಇನ್ನೊಂದು ಬೆನಿಫಿಟ್ ಏನು ಅಂತಂದ್ರೆ, ಇಲ್ಲಿ ನೋಡಿ, ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ ಕೆಳಗಡೆ. ಇದನ್ನ ನಾವು ಈಗ ಕಾಲಲ್ಲಿ ನಾವು ಮೋಟಾರ್ನ ಪ್ರೆಸ್ ಮಾಡ್ತೀವಿ ಅಲ್ವಾ, ಈ ರೀತಿ ಪ್ರೆಸ್ ಮಾಡಿದಾಗ ಮೋಟಾರ್ನ ಇದನ್ನ ನಾವು ಮಂಡಿಲಿ ಈ ರೀತಿ ತಳ್ಕೋಬಹುದು. ಸೊ ಇಲ್ಲಿ ಮಂಡಿಲ್ ತಳ್ದಾಗ ಏನಾಗುತ್ತೆ, ನೀವು ಆಟೋಮೆಟಿಕ್ ಆಗಿ ಈ ರೀತಿ ತಿರುಗಿಸುವಾಗ ಇದನ್ನ ನೋಡಿ ಹೀಗೇನೆ ತಿರುಗಿಸ್ಕೋಬಹುದು. ಇಲ್ಲಿ ಈ ರೀತಿ ಮಂಡಿಲಿ ಈ ರೀತಿ ಪ್ರೆಸ್ ಆದಾಗ ಇದು ಮೇಲ್ಗಡೆ ಹೋಗುತ್ತೆ. ಹೀಗೆ ನಿಮ್ಗೆ ಕೈಯಲ್ಲಿ ಮತ್ತೆ ಈ ಹಿಂದೆ ಹೋಗಿ ಈ ರೀತಿ ಟೆನ್ಷನ್ ಮೇಲಕ್ಕೆ ಎತ್ಕೊಂಡು ತೆಗಿಬೇಕು ಅನ್ನೋ ನೆಸೆಸಿಟಿ ಇರೋದಿಲ್ಲ. ಇಲ್ಲೇನೆ ಈ ರೀತಿ ಒತ್ತು ಅಂದ್ರೆ ಅದು ಮೇಲಕ್ಕೆ ಹೋಗುತ್ತೆ ನಿಮ್ಗೆ. ಸೊ ಇದೊಂದು ಬೆನಿಫಿಟ್ ನಿಮ್ಗೆ ಇದೆ. ಅದಾದ್ಮೇಲೆ ಇಲ್ಲಿ ನೋಡಿ, ನೀವು ಬೇಕು ಅಂತಂದ್ರೆ ಈ ರೀತಿ ಮೋಟಾರ್ನ ಯೂಸ್ ಮಾಡ್ಕೊಳ್ಳಿ. ನಾನು ತಗೊಂಡಿರೋ ಮೋಟಾರ್ ಬಂದು ಟಾಪ್ಕೋ ಸಿವಿಂಗ್ ಮಿಷಿನ್ ಮೋಟಾರ್ನ ತಗೊಂಡಿದ್ದೀನಿ. ಸೊ ಇದನ್ನ ತಗೊಂಡು ನಾನು 6 ವರ್ಷ ಆಯ್ತು. ಸೊ 6 ವರ್ಷದಿಂದ ಯಾವುದೇ ಪ್ರಾಬ್ಲಮ್ ಕೂಡ ಬಂದಿಲ್ಲ, ಸೂಪರ್ ಆಗಿ ಬರ್ತಾ ಇದೆ ಹೊಲ್ಗೆ. ನಾವು ಮೋಟಾರ್ನಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಆಗಿಲ್ಲ. ಹಂಗಾಗಿ ಅದು ಬೆಸ್ಟ್ ಅಂತಾನೆ ಹೇಳ್ತೀನಿ. ದೊಡ್ಡ ಮಿಷಿನ್ ಆಗಿರೋದ್ರಿಂದ, ದೊಡ್ಡ ಮಿಷಿನ್ ಹೇಗೆ ಅಂದ್ರೆ ನೋಡಿ, ಈ ರೀತಿ ನಿಮ್ಗೆ ಡಬಲ್ ಇದನ್ನ ಕೊಟ್ಟಿರ್ತಾರೆ. ಹಂಗಾಗಿ ಈ ರೀತಿ ಮೋಟಾರ್ನ ತಗೊಳ್ಳಿ. ಇದಕ್ಕೆ ಹೋಗಿ ನೀವು ಚಿಕ್ಕ ಮೋಟಾರ್ನ ಹಾಕಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಅದಾದ್ಮೇಲೆ ಈ ಪೆಡಲಿಂಗ್, ಸೊ ನಿಮ್ಗೆ ಬೇಕು ಅಂತಂದ್ರೆ ನೀವು ಪೆಡಲಿಂಗೇನೆ ಮಾಡ್ಕೋಬಹುದು, ಇಲ್ಲ ಅಂತಂದ್ರೆ ಈ ರೀತಿ ಕರೆಂಟ್ ಮಿಷಿನ್ ಕೂಡ ಯೂಸ್ ಮಾಡ್ಕೋಬಹುದು. ಇದ್ರಲ್ಲಿ ನಿಮ್ಗೆ ಒಂದನ್ನ ತಗೊಂಡ್ರೆ ನೀವು ಜಾಸ್ತಿ ಬಟ್ಟೆಗಳನ್ನ ಸ್ಟಿಚ್ ಮಾಡ್ತೀರಾ ಅಂದ್ರೆ 1.5 ವರ್ಷ ಬರುತ್ತೆ. ಅದ್ರೊಳಗಡೆ 2 ಬ್ಲೇಡ್ ತರ ಕೊಟ್ಟಿರ್ತಾರೆ. ಸೊ ಅದೇನಾಗುತ್ತೆ, ಆಮೇಲೆ ಕೆಲವೊಬ್ರು ಕೇಳ್ಬೋದು ಕರೆಂಟ್ ಹೊಡಿಯೋದಿಲ್ವಾ ಹಾಗೆ ಹೀಗೆ ಅಂತ. ಸೊ ಯಾವುದೇ ಕಾರಣಕ್ಕೂ ಕರೆಂಟ್ ಹೊಡಿಯೋದಿಲ್ಲ, ನಿಮ್ಗೆ ಕರೆಂಟ್ ಶಾಕ್ ಹೊಡಿಯೋದಿಲ್ಲ. ಬಟ್ ಒಂದು ಏನಾಗುತ್ತೆ ಅಂತಂದ್ರೆ, ಇದು ನಿಮ್ಗೆ ಒಳಗಡೆ ಬ್ಲೇಡ್ ಇರುತ್ತೆ, ಅದೇನಾಗುತ್ತೆ ನಿಮ್ಗೆ ಅದು ಹೋಗ್ಬಿಡುತ್ತೆ. ಸ್ಟಿಚ್ ಮಾಡ್ತಾ ಮಾಡ್ತಾ ಒಳಗಡೆ ಇರೋಂಥ ಬ್ಲೇಡ್ ನಿಮ್ಗೆ ಹೋಗ್ಬಿಡುತ್ತೆ ಅಲ್ವಾ. ಸೊ ಅವಾಗ ಏನಾಗುತ್ತೆ, ನಿಮ್ಗೆ ಅದು ಅಲ್ಲಿ ಬ್ಲೇಡ್ ಸಮದೋದಾಗ ಆಟೋಮೆಟಿಕಲಿ ಮಿಷಿನ್ ಅದಾಗಿದ್ದದೆ ರನ್ ಆಗೋದಕ್ಕೆ ಶುರು ಆಗುತ್ತೆ. ಸೊ ಯಾವ್ದು ಕೂಡ ಭಯ ಪಟ್ಕೋಬೇಡಿ, ಆಟೋಮೆಟಿಕಲಿ ಅದೇ ರನ್ ಆಗ್ಬಿಡುತ್ತೆ. ಅವಾಗ ನೀವು ಅದನ್ನ ತಿಳ್ಕೊಳ್ಳಿ. ಅಲ್ಲಿ ಬ್ಲೇಡ್ ಇರುತ್ತೆ, ಅದನ್ನ ತೆಗೆದ್ಬಿಟ್ಟು ಮಿಷಿನ್ ಅಂಗಡಿಗಳಲ್ಲೇ ಹಾಕೊಡ್ತಾರೆ. ಸೊ ಅಲ್ಲಿ ಬ್ಲೇಡ್ ಬಂದು ನಿಮ್ಗೆ ಒಂದು ಬ್ಲೇಡ್ಗೆ ಬಂದು 30 ರೂಪಾಯಿ ಅಷ್ಟೇನೆ. ಅಲ್ಲಿ 2 ಬ್ಲೇಡ್ ಇರುತ್ತೆ, ಆ 2 ಬ್ಲೇಡ್ನ 60 ರೂಪಾಯಿ ಕೊಟ್ಟು ಹಾಕಿಸ್ಬೋದು. ನಿಮ್ ಕಡೆ ಯಾರು ಹಾಕೋರಿಲ್ಲ ಅಂತಂದ್ರೆ ಈ ರೀತಿ ಪೆಡ್ಲು ಬಂದು 350 ರೂಪಾಯಿ ಒಂದೇನೆ ಸಿಗುತ್ತೆ, ಅದೊಂದೇ ಬೇಕಾದ್ರೆ ತಂದು ಇಟ್ಕೋಬಹುದು. ಬಟ್ ಇಲ್ಲಿ ನಮ್ಗೆ ಹಾಕೊಡ್ತಾರೆ, ಹಂಗಾಗಿ ನಾವು ಅದನ್ನ ತೆಗೆಸ್ಬಿಟ್ಟು ಅದ್ರೊಳಗಡೆ ಏನು ಕೂಡ ಇರೋದಿಲ್ಲ, ಒಂದು ಕಾಯಿಲ್ ತರ ಇರುತ್ತೆ ಮತ್ತೆ 2 ಬ್ಲೇಡ್ ತರ ಇರುತ್ತೆ ಅಷ್ಟೇನೆ. ಅದನ್ನ ತೆಗೆದ್ಬಿಟ್ಟು ಹಾಕೊಂಡ್ರೆ ಆಯ್ತು. ಇಲ್ಲ ಒಂದ್ಸಲ ನೋಡ್ಕೊಂಡ್ರೆ ನೀವೇ ಕೂಡ ಹಾಕೋಬಹುದು. ಅದು ನಮ್ಗೆ ಇಲ್ಲಿ ಹಾಕೋದಕ್ಕೆ ಬರೋದಿಲ್ಲ, ಇಲ್ಲಿ ನಮ್ಮ ಮನೇಲಿ ಯಾರು ಕೂಡ ಹಾಕೊಡೋರಿಲ್ಲ. ಹಂಗಾಗಿ ನಾನು ಅಂಗಡಿಗೆ ಕೊಟ್ಟು ಕಳಿಸ್ತೀನಿ. ಅವರು ಆ ಬ್ಲೇಡ್ನ ತಂದಿಟ್ಕೊಂಡು, ಒಂದಷ್ಟು ಬ್ಲೇಡ್ಗಳನ್ನ ತಂದು ಇಟ್ಕೊಂಡ್ ಬಿಡ್ತೀವಿ, ಬ್ಲೇಡ್ ತರ ಇರುತ್ತೆ, ಅದನ್ನ ಹಾಕೊಡ್ತಾರೆ. ಸೊ ಅದೊಂದು ಪ್ರಾಬ್ಲಮ್ ಬಿಟ್ರೆ ನಿಮ್ಗೆ ಯಾವುದೇ ರೀತಿ ಕರೆಂಟ್ ಶಾಕ್ ಹೊಡಿಯೋದಿಲ್ಲ. ಅದನ್ನು ಕೂಡ ಕಮೆಂಟ್ ಮಾಡಿದ್ರಿ ಅಲ್ವಾ, ಸೊ ಅದಕ್ಕೆ ನಾನು ಕ್ಲಾರಿಫೈ ಮಾಡ್ತಾ ಇದ್ದೀನಿ.
ಆಮೇಲೆ ದಾರ ಪೋಣಿಸೋದು ಕೂಡ ಅಷ್ಟೇನೆ, ನಿಮ್ಗೆ ಕಷ್ಟ ಅಂತ ಏನು ಆಗೋದಿಲ್ಲ. ನೋಡಿ ಈ ರೀತಿ ಇಟ್ಕೊಂಡು ಇದ್ರೊಳಗಡೆ ದಾರ ಹಾಕ್ತು ಅಂದ್ರೆ ನಿಮ್ಗೆ ದಾರನು ಕೂಡ ಈಸಿಯಾಗಿ ಹೋಗ್ಬಿಡುತ್ತೆ. ಅದಾದ್ಮೇಲೆ ಇದು ಬಂದು ನಿಮ್ಗೆ ಹೊಲಿಗೆನ ಈ ರೀತಿ ಮೂರಕ್ಕೆ ಇಟ್ಕೊಂಡ್ರೆ ಜಾಸ್ತಿಯಾಗಿ ನಾರ್ಮಲ್ ಹೊಲಿಗೆ ಬರುತ್ತೆ. ಇದನ್ನ ಪೂರ್ತಿಯಾಗಿ ಈ ಕಡೆ ಸೈಡ್ ತಿರ್ಗಿಸ್ಬೇಕು ಅಂದ್ರೆ ನೀವು ಇದನ್ನ ಕೆಳಗಡೆ ಪ್ರೆಸ್ ಮಾಡ್ಬಿಟ್ಟು ಆಮೇಲೆ ನೀವು ತಿರ್ಗಿಸ್ಬೇಕು. ಇದು ಮೇಲ್ಗಡೆನೆ ಇತ್ತು ಅಂದ್ರೆ ನಿಮ್ಗೆ ತಿರ್ಗಿಸೋದಕ್ಕಾಗಲ್ಲ. ಈ ಕಡೆ ಬೇಕಾದ್ರೆ ಹಾಗೇನೆ ತಿರ್ಗಿಸ್ಬೋದು. ನಿಮ್ಗೆ ಹೊಲಿಗೆ ಜಾಸ್ತಿ ಹೊಲಿಗೆ ದೊಡ್ಡದಾಗಿ ಬೇಕು ಅಂದ್ರೆ 5 ಇಂಚ್ಗೆ ಇಟ್ಕೋಬಹುದು. ನಾರ್ಮಲ್ ಆಗಿ ನಾನು ಹೊಲಿಗೆ ಹಾಕೋದು 2.5 ಇಂಚ್ಗೆ ಇಟ್ಕೋತೀನಿ. ಇದು ಬಂದು ನಾರ್ಮಲ್ ಆಗಿ ಬಂದಿರುತ್ತೆ, ಸ್ವಲ್ಪ ಸಣ್ಣದಾಗೂ ಕೂಡ ಬರುತ್ತೆ, ಹಾಗೆ ಟೈಟ್ ಆಗಿ ಕೂಡ ಕುತ್ಕೊಳ್ಳುತ್ತೆ. ನಾರ್ಮಲ್ ಆಗಿ 2.5 ಇಟ್ಕೊಂಡ್ರೆ ಸಾಕಾಗುತ್ತೆ. ನೀವು ಬೇಕು ಅಂದ್ರೆ ನೀವು ಆ ರೀತಿ ಇಲ್ಲಿ ನೋಡಿ ದಾರನು ಕೂಡ ಇಟ್ಕೊಂಡಿರ್ತೀನಿ, ಯಾಕಂತಂದ್ರೆ ಎಮರ್ಜೆನ್ಸಿಯಾಗಿ ಏನಾದ್ರೂ ಕರೆಂಟ್ ಹೋಯ್ತು ಅಂತಂದ್ರೆ ಇರ್ಲಿ ಅಂದ್ಬಿಟ್ಟು ದಾರನು ಕೂಡ ಇಟ್ಕೊಂಡಿರ್ತೀನಿ. ಓಕೆನಾ? ಸೊ ಇದಿಷ್ಟು ಫೀಚರ್ ನಿಮ್ಗೆ ಇದರಲ್ಲಿ ಸಿಗ್ತಾ ಹೋಗುತ್ತೆ. ಪ್ರತಿಯೊಂದು ಕೂಡ ನಿಮ್ಗೆ ಡೌಟ್ಸ್ ಇಲ್ಲ ಅನ್ಕೋತೀನಿ. ಹಾಗೇನೆ ಆಯಿಲಿಂಗ್ ಮಾಡೋದು, ಹೊಸದಾಗಿ ಏನಾದ್ರೂ ಮಿಷಿನ್ ತಗೊಂಡಿದ್ದೀರಾ ಅಂದ್ರೆ 2 ದಿನಕ್ಕೊಂದ್ಸಲ ಆಯಿಲಿಂಗ್ ಮಾಡಿ. ನೋಡಿ ಇಲ್ಲೇ ಕೊಟ್ಟಿರ್ತಾರೆ ಆಯಲ್ ಅಂತ, ಹಾಗೇನೆ ಇದ್ರೊಳಗಡೆ ಕೂಡ ಹಾಕಿ, ಹಾಗೇನೆ ಇಲ್ಲೂ ಕೂಡ ಕೊಟ್ಟಿರ್ತಾರೆ ನೋಡಿ ಆಯಿಲ್ ಅಂತ. ಇಲ್ಲಿ ಎಲ್ಲೆಲ್ಲಿ ಆಯಿಲ್ ಅಂತ ಬರ್ದಿರ್ತಾರೆ ಅಲ್ಲಿಗೆಲ್ಲ ಆಯಿಲ್ ಹಾಕೊಳ್ತಾ ಹೋಗಿ, ಅವಾಗ ಮಿಷಿನ್ ಬಾಳಿಕೆ ಬರುತ್ತೆ. ಅದಾದ್ಮೇಲೆ ನಿಮ್ಗೆ ಯಾವುದೇ ರೀತಿ ಲೆಡ್ಡು ಕಸ ಏನು ಸಿಕ್ಕಾಕೋಬಾರ್ದು. ಆ ರೀತಿ ಇದನ್ನ ಎತ್ಕೊಂಡು ಪೂರ್ತಿಯಾಗಿ, ನಾನು ಅದನ್ನು ಮಿಷಿನ್ ವಿಡಿಯೋ ಮಾಡಿ ಹಾಕಿದ್ದೀನಿ ನೋಡಿ, ನನ್ನ ಚಾನೆಲ್ ನಲ್ಲಿ ಚೆಕ್ ಮಾಡಿ ಸಿಗುತ್ತೆ. ನಾವೇ ಮಷಿನ್ ನ ಸರ್ವಿಸ್ ಮಾಡ್ಕೋಬಹುದು ಅಂತ ವಿಡಿಯೋ ಹಾಕಿದ್ದೀನಿ. ಆ ರೀತಿ ನೀವು ಮಾಡ್ಕೊಂತ ಹೋಯ್ತು ಅಂದ್ರೆ ಎಷ್ಟೇ ವರ್ಷ ಆದ್ರೂ, 10 ವರ್ಷ ಆಗ್ಲಿ 20 ವರ್ಷ ಆಗ್ಲಿ, ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಈ ಮಿಷಿನ್. ಓಕೆನಾ? ಸೊ ಒಂಚೂರು ಕೂಡ ನಿಮ್ಗೆ ಪ್ರಾಬ್ಲಮ್ ಅನ್ನೋದು ಬರೋದಿಲ್ಲ. ಇದಿಷ್ಟು ಬಿಟ್ರೆ ನಮ್ಗೆ ಮೋಟಾರ್ ಅದು ಏನಾದ್ರೂ ಪೆಡಲಿಂಗ್ ಏನಾದ್ರೂ ಹೋಗಿತ್ತು ಅಂದ್ರೆ ಮಾತ್ರ ಅದು ನಮ್ಗೆ ಆ ರೀತಿ ಆಗುತ್ತೆ. ಸೊ ಇನ್ನು ಯಾವುದೇ ಪ್ರಾಬ್ಲಮ್ ಇರೋದಿಲ್ಲ. ಹಾಗೇನೆ ಈ ರೀತಿ ಚಕ್ರ ಏನಾದ್ರೂ ಟೈಟ್ ಆಯ್ತು ಅಂದ್ರೆ ಇಲ್ಲಿ ನಿಮ್ಗೆ ದಾರ ಸಿಕ್ಕಾಕೊಂಡಿರುತ್ತೆ, ಅದನ್ನ ತೆಗೆದ್ರೆ ಆಯ್ತು. ಇವಾಗ ನನಗೂ ಕೂಡ ಅಷ್ಟೇನೆ 7 ವರ್ಷನೇನೋ ಆಯ್ತು ಇದನ್ನ ತಗೊಂಡು. ಸೊ 7 ವರ್ಷದಿಂದನೂ ಕೂಡ ಏನೂ ಪ್ರಾಬ್ಲಮ್ ಬಂದಿಲ್ಲ. ಅದನ್ನ ಮಾತ್ರ 2 ಸಲ ಬದಲಾಯಿಸಿದೀನಿ, ಯಾಕಂತಂದ್ರೆ 2 ಸಲ 3 ಸಲ ಬದಲಾಯಿಸಿದೀನಿ ಅದನ್ನ. ಯಾಕಂತಂದ್ರೆ ಜಾಸ್ತಿ ಬಟ್ಟೆಗಳನ್ನ ಸ್ಟಿಚ್ ಮಾಡ್ತೀವಿ ಅಲ್ವಾ, ಹಂಗಾಗಿ ಫಸ್ಟ್ ನನಗೆ ಗೊತ್ತಿಲ್ಲದೆ ಅದನ್ನ ಹೊಸದನ್ನೇ ತಗೊಳ್ತಾ ಇದ್ದೆ. ಬಟ್ ನನ್ನ ಫ್ರೆಂಡ್ ಹೇಳಿದ್ರು ಅದಕ್ಕೆ ಬ್ಲೇಡ್ ತರ ಇರುತ್ತೆ, ಅದನ್ನ ಹಾಕ್ಸಿದ್ರೆ ಸಾಕು, ಅದನ್ನೇ ಬದಲಾಯಿಸುವಂತ ಅವಶ್ಯಕತೆ ಇರೋದಿಲ್ಲ ಅಂತ. ಹಂಗಾಗಿ ಅದನ್ನ ನಾನು ತಗೊಳ್ಳೋದಕ್ಕೆ ಶುರು ಮಾಡ್ಕೊಂಡೆ. ಸೊ ಇದಿಷ್ಟು ಮಿಷಿನ್ ಬಗ್ಗೆ ಆಯ್ತು. ಇದು ನಿಮ್ಗೆ ಗೊತ್ತಾಯ್ತು ಅಂತ ಅನ್ಕೋತೀನಿ. ಇದ್ರಲ್ಲಿ ಏನು ಕೂಡ ಡೌಟ್ಸ್ ಇಲ್ಲ ಅಲ್ವಾ? ಸೊ ಮಿಷಿನ್ ಬಗ್ಗೆ ಇನ್ನೇನಾದ್ರೂ ಡೌಟ್ಸ್ ಇತ್ತು ಅಂದ್ರೆ ನನಗೆ ಕಮೆಂಟ್ ಮಾಡಿ. ಸೊ ನನ್ನ ವ್ಯೂವರ್ ಒಬ್ರು ಕಮೆಂಟ್ ಮಾಡಿದ್ರು, ಹಂಗಾಗಿ ಹೇಳ್ತಾ ಇದ್ದೀನಿ. ಹಾಗೇನೆ ಇದ್ರದ್ದು ಪ್ರೈಸ್ ಬಂದು ಮಿಷಿನ್ ಮತ್ತೆ ಮೋಟಾರ್ ಎರಡನ್ನೂ ಸೇರಿಸಿ ನಾನ್ ತಗೊಂಡಾಗ 8,000 ಇತ್ತು. ಬಟ್ ಇವಾಗ ಏನಾಗಿದೆ, 10,000 2,000 ಜಾಸ್ತಿ ಆಗಿರ್ಬೋದು. ಸೊ ಮಷಿನ್ ಮತ್ತೆ ಮೋಟಾರ್ ಎರಡನ್ನೂ ಸೇರಿಸಿ 10,000 ಆಗಿರ್ಬೋದು. ಸೊ 10,000 ಕೊಟ್ಟು ತಗೊಳ್ಳಿ, ನಿಮ್ಗೆ ಬೆಸ್ಟ್ ಬೆನಿಫಿಟ್ ಇದೆ. 10,000 ಒಂದ್ಸಲ ಇನ್ವೆಸ್ಟ್ ಮಾಡ್ತು ಅಂದ್ರೆ ಒಂದೇ ತಿಂಗಳಲ್ಲಿ ನೀವು ಅದನ್ನ ಸಂಪಾದನೆ ಮಾಡ್ಕೋಬಹುದು. 1 ತಿಂಗಳು ಕೂಡ ಬೇಕಾಗಿರೋದಿಲ್ಲ ಜಾಸ್ತಿ ಬಟ್ಟೆಗಳನ್ನ ಸ್ಟಿಚ್ ಮಾಡಿದ್ರೆ. ಬಟ್ ಬಿಗಿನರ್ಸ್ ನಾವು ತಗೊಳ್ಳೋದ ಬೇಡವಾ ಅಂತ ಏನು ಕೂಡ ತಲೆನೇ ಕೆಡಿಸ್ಕೊಳ್ಬೇಡಿ. ಇದು ನಾರ್ಮಲ್ ಮಿಷಿನ್ ತರಾನೇ ಇರುತ್ತೆ. ಬಟ್ ಮೋಟಾರ್ ಒಂದು ಎಕ್ಸ್ಟ್ರಾ ಹಾಕೊಳ್ತೀವಿ ಅನ್ನೋದೊಂದು ಬಿಟ್ರೆ, ನಿಮ್ಗೆ ಏನಾದ್ರೂ ಮೋಟಾರ್ ಬೇಡ, ಫಸ್ಟ್ ನಾವು ಸದ್ಯಕ್ಕೆ ಕಾಲಲ್ಲೇನೆ ಸ್ಟಿಚ್ ಮಾಡ್ತೀವಿ ಅನ್ನೋದಾದ್ರೆ ಇದನ್ನ ನೀವು ರಬ್ಬರ್ ಇದೆ ಅಲ್ವಾ, ಇದನ್ನ ತೆಗೆದ್ಬಿಟ್ಟು ನಾರ್ಮಲ್ ಆಗಿ ಇದನ್ನ ದಾರ ಹಾಕೊಂಡು ನಾರ್ಮಲ್ ಆಗಿನೇ ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ? ಇದು ಮಾಹಿತಿ ಹೆಲ್ಪ್ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.